ಒಂದ್ ಚದರ ಅಡಿಗೆ ಎಷ್ಟು ಎರೆಹುಳು ಸಿಗುತ್ತೆ? ಅದ್ರ ಸೈಜ್ ನೋಡ್ಬಿಟ್ರೆ ನೀವು ಎದೆ ಕಳ್ತೀರಾ. ಪ್ರತಿ ದಿನ ಮೇಲೆ ಕೆಳಗೆ ಓಡಾಡ್ತಾ ಇದೇನ್ ಮರಿ ಯಾವ ಅಂತ ನಂಗೆ ಆಗ್ಬಿಡುತ್ತೆ ಸರ್. ಒಂದ್ ವರ್ಷದಲ್ಲಿ ಇವಾಗ ಯಾವಾಗ್ಲೂ ಒಂದ್ಸರಿ ಡಾಕ್ಟರ್ ಸೈಲ್ ಹಾಕ್ತಾರೆ. ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಸರ್. ಇದನ್ನ ಬಳಸೋದ್ರಿಂದ ರೈತರ ಏಳಿಗೆ ಅಂತೂ ಖಂಡಿತನ ಖಂಡಿತ ಆಗುತ್ತೆ ಸರ್. ಪ್ರತಿ ವರ್ಷನೂ ಹಾಕೊಂಡು ಹೋದ್ರೆ ರಿಸಲ್ಟ್ ಬರುತ್ತೆ. ಕಂಟಿನ್ಯೂಸ್ ಪ್ರೋಸೆಸ್ ಮಾಡಿದಾಗ ಮಾತ್ರ ಈ ರೀತಿ ಅಡಿಕೆ ಉತ್ಪನ್ನ ಬೆಳೆ ಬರೋದಕ್ಕೆ ಸಾಧ್ಯ. ನಮಸ್ತೆ ರೈತ ಬಾಂಧವರೇ, ತುಮಕೂರು ಜಿಲ್ಲೆಯ ಡಾಕ್ಟರ್ ಸಾಯಿಲ್ ವಿತರಕರಾದಂಥ ಸುರೇಶ್ ಗೌಡ ಮಾತನಾಡ್ತಾ ಇದ್ದೇನೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿಂಕೆರೆ ಪಂಚಾಯಿತಿ ಹಾಗೂ ತೋವಿಂಕೆರೆ ಪಕ್ಕದಲ್ಲೇನೆ ದೊಡ್ಡೇಗೌಡನ ಪಾಳ್ಯ ಅಂತ ಒಂದು ರಸ್ತೆಯ ಬದಿಯಲ್ಲೇ ಇವರ ಒಂದು ತೋಟ ಇದೆ. ಹಾಗೂ ಅವರು ಯಾವ ರೀತಿಯಾಗಿ ಒಂದು ಕೃಷಿ ನಿರ್ವಹಣೆಯನ್ನ, ತೋಟಗಾರಿಕೆ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ನರಸಿಂಹಯ್ಯ ಅಂತ ಹೇಳಿ. ತಾವು ಎಷ್ಟು ವರ್ಷದಿಂದ ನಾನು 5 ವರ್ಷ ಇದು ತುಂಬಿದ್ದು ಸರ್. ಇದು 6ನೇ ವರ್ಷ. ಇದು ಸರ್, ಅದಕ್ಕೆ ಮುಂಚೆ ತಾವೇನ್ ಕೆಲಸ ಮಾಡ್ತೀವಿ? ನಾನು ಮೊದಲು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಆಗೋದು ಟೈಮ್ ನಲ್ಲಿ ನಾನು VRS ತಗೊಂಡೆ. VRS ಅಮೌಂಟ್ ಬಂದಿದ್ದು ನಮ್ಮ ಮಗನ ಹೆಸರಿನಲ್ಲಿ ಇದನ್ನ ಲ್ಯಾಂಡ್ ಪರ್ಚೇಸ್ ಮಾಡಿದೆ. ತೋಟ ತಗೊಂಡು 6 ವರ್ಷ ಆಯ್ತು. ನೀವು ಡಾಕ್ಟರ್ ಸಾಯಿಲ್ ಹಾಕೋದಕ್ಕೆ ಶುರು ಮಾಡಿನೇ 5 ವರ್ಷ ಆಯ್ತು. ಸೊ ಅಂದ್ರೆ ಈ ತೋಟವನ್ನ ಖರೀದಿ ಮಾಡಿ 1 ವರ್ಷ ಕಳೆದ ತಕ್ಷಣನೇ ನಿಮ್ಗೆ ಡಾಕ್ಟರ್ ಸಾಯಿಲ್ ಯಾವ ರೀತಿಯಾಗಿ ಪರಿಚಯ? ಯೂಟ್ಯೂಬ್ ಅಲ್ಲಿ ನೋಡಿ ಪರಿಚಯ ಮಾಡ್ಕೊಂಡೆ. ಸರ್, ಎಷ್ಟು ಗಿಡ ಇದೆ ಸರ್? ಒಟ್ಟಿಗೆ ಟೋಟಲ್ 250 ಗಿಡ ಇದೆ ಸರ್. ಜಾಗ ಎಷ್ಟು ಎಕರೆ ಇದೆ? 23 ಕುಂಟೆ. 23 ಕುಂಟೆ ಅಂದ್ರೆ ಅರ್ಧ ಎಕರೆಗಿಂತ 3 ಕುಂಟೆ ಜಾಸ್ತಿ ಇದೆ. ಅದರಲ್ಲಿ 250 ಅಡಿಕೆ ಮರಗಳಿವೆ. ಅಡಿಕೆ ಮರ. ಮೊದಲನೇ ವರ್ಷ ಎಷ್ಟು ಇಳುವರಿ ತಗೊಂಡಿದ್ದೀರಿ? ಮೊದಲನೇ ವರ್ಷ ಇಳುವರಿ ಸರ್ ಬರೀ 4 ಕ್ವಿಂಟಲ್ ಆಗಿತ್ತು ಸರ್. ಒಣ ಅಡಿಕೆ ಬೇಯಿಸಿದ ಅಡಿಕೆ 4 ಕ್ವಿಂಟಲ್ ಆಗಿತ್ತು. ಆ ನಂತರ 2ನೇ ವರ್ಷ 5 ಕ್ವಿಂಟಲ್ ಬಂತು. ಮತ್ತೆ 19 ವರ್ಷ ಅಲ್ಲಿ 3ನೇ ವರ್ಷದಲ್ಲಿ 6.5 ಕ್ವಿಂಟಲ್ ಆಯ್ತು. ಮತ್ತೆ 4ನೇ ವರ್ಷದಲ್ಲಿ 6.5 ಕ್ವಿಂಟಲ್ ಆಯ್ತು. 5ನೇ ವರ್ಷದಲ್ಲಿ ಹೋದ ವರ್ಷ 8 ಕ್ವಿಂಟಲ್ ಅಡಿಕೆ ಬಂದಿದೆ ಸರ್. 8 ಕ್ವಿಂಟಲ್ ಅಡಿಕೆ. ಅದ್ರಲ್ಲೂ ನೀವೇನ್ ಮಾಡ್ತೀರಾ? ನೀವೇ ಕಿತ್ತು, ನೀವೇ ಬೇಯಿಸಿ, ನಾವೇ ಒಣಗಿಸಿ ನಾವೇ ಮಾಡ್ತೀವಿ. ಹೌದು. ಈವನ್ ಕಲ್ಟಿವೇಶನ್ ಮೊದ್ಲು 1 ವರ್ಷ 2 ವರ್ಷ ಕಲ್ಟಿವೇಶನ್ ಮಾಡಿದೀನಿ. ಆ ನಂತರ ಇದಕ್ಕೆ ಕಲ್ಟಿವೇಶನ್ ಮಾಡಿಲ್ಲ, ಝೀರೋ ಕಲ್ಟಿವೇಶನ್. ಈಗ ನಾವೇನ್ ಮಾಡ್ತೀವಿ, ಹುಲ್ಲು ಎಲ್ಲ ಅದಕ್ಕೆ ಹಾಕೋದ್ರಿಂದ ಅದು ಗೊಬ್ಬರ ಆಗುತ್ತೆ. ಜೊತೆಗೆ ಕುರಿ ಗೊಬ್ಬರನು ಹಾಕ್ಸ್ತೇನೆ ವರ್ಷಕ್ಕೊಂದ್ಸರಿ. ಈಗ ಸಾಕಷ್ಟು ಜನ ಸರ್ ಈ ತರ ಹುಲ್ಲು, ಕಸ, ಕಡ್ಡಿ ಎಲ್ಲ ತೋಟದಲ್ಲಿ ಹಾಕೊಂಡ್ರೆ ಹುಳ ಉಪ್ಪಡೆ ಬರುತ್ತೆ, ಆಮೇಲಿಂದ ತೋಟ ಗಲೀಜಾಗಿರ್ತೈತೆ, ಗೇವೆ ಮಾಡ್ಬೇಕು ಅಂತಾರಲ್ಲ, ಅವ್ರಿಗೆ ಏನ್ ಹೇಳೋದಕ್ ಬಯಸ್ತೀರಾ ಸರ್? ಸರ್, ಗೇವೆ ಮಾಡಿಸೋದ್ರಿಂದ ಈ ಬೇರುಗಳು ಏನಿದೆಯಲ್ಲ, ಆ ಬೇರುಗಳು ಹಾಳಾಗುತ್ತೆ ಸರ್. ತಂತು ಬೇರುಗಳು ಹಾಳಾಗ್ಬಿಡ್ತದೆ. ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಬೇರು ಎಷ್ಟು ಉದ್ದಕ್ಕೆ ಬೆಳೆಯುತ್ತೋ ಅಷ್ಟು ದೂರದಿಂದ ಕೂಡ ತಗೊಳುತ್ತೆ. ನೀವ್ ಹೇಳೋದು ತಗೊಳುತ್ತೆ ಸರ್, ತಗೊಳುತ್ತೆ. ಮೊದಲನೇ ವರ್ಷ ಹಂಡೋಡ್ಕ ಇತ್ತು. ಹಂಡೋಡ್ಕ ಅದು ನಾನು ಮಂಜುನಾಥ್ ಅವ್ರು ಕೇಳಿದಾಗ ಅವರು ಹೇಳಿದ್ರು, ನೀವು ಹಾಕಿ ನೋಡಿ, 1 ವರ್ಷ ಟ್ರೈ ಮಾಡಿ, ನೀವು ಮಾಡಿ ನೋಡಿ, ಆಮೇಲೆ ಹಂಡೋಡ್ಕ ಏನಾಗತ್ತೆ ಅನ್ನೋದು ನೀವು ನನಗೆ ತಿಳಿಸಿ ಹೇಳಿ ಅಂತ ಹೇಳಿದ್ರು. ಇಲ್ಲ, ನಾನು ಯೂಸ್ ಮಾಡಿದ್ಮೇಲೆ ಹಂಡೋಡ್ಕ ಸಾಮಾನ್ಯಗೆ ಗ್ರಾಜುಯಲ್ ಕಡಿಮೆ ಬಂತು. ಹಳ್ಳಿ ಏನಾದ್ರು ಉದುರುತ್ತೆ ಸರ್? ಹಳ್ಳು ಉದ್ರೋದು ಕಡಿಮೆ ಆಗಿದೆ ಸರ್, ಬಹಳ ಕಡಿಮೆ ಆಗಿದೆ. ಹಳ್ಳು ಉದ್ರೋದು ಕಡಿಮೆ ಆಗಿದೆ ಸರ್. ಅದಾದ ನಂತರ ನಿಮ್ಗೆ ಇವಾಗ ಡಾಕ್ಟರ್ ಸಾಯಿಲ್ ಹಾಕಿದೀರಾ, ಮಣ್ಣು ಮೃದು ಅನ್ನಿಸ್ತಾ ಇದೆಯಾ? ಒಂದ್ಸರಿ ಚೆಕ್ ಮಾಡಿ ಸರ್, ಬೇಕಾದ್ರೆ ಚೆಕ್ ಇಟ್. ಯಾಕಂದ್ರೆ ಮೊನ್ನೆ ಎಲ್ಲ ಮಳೆ ಬಿದ್ದುಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಇದಾಗಿದೆ. ನೋಡಿ, ಮಣ್ಣು ಬಹಳ ಸುಲಭನಾಗಿದೆ ಸರ್. ನೋಡಿ, ಒಂದ್ ಚದರ ಅಡಿಗೆ ಎಷ್ಟು ಎರೆಹುಳು ಸಿಗ್ಬೋದು? ಒಂದು ಕನಿಷ್ಠ ಒಂದು 4-5 ಎರೆಹುಳು ಸಿಗುತ್ತೆ. ಕೈಮೆ ಮಾಡಿಸಿದ್ರೆ ಒಂದ್ಸತಿ ಮಾಡಿಸ್ಬೋದು. ಬಟ್ ಎರೆಹುಳುಗಳು ಪ್ರತಿ ದಿನ ಮೇಲೆ ಕೆಳಗೆ ಓಡಾಡ್ತಾ ಅದ್ರ ಗೇಮೆ ಅದು ಮಾಡ್ತಾನೆ. ನೋಡಿ, ಅಲ್ಲಿ ಇಕ್ಕೆಗಳು ಕಾಣಿಸ್ತಾ. ಅದ್ರ ಸೈಜ್ ನೋಡ್ಬಿಟ್ರೆ ನೀವು ಎದೆ ಕಳ್ತೀರಾ. ಇದೇನ್ ಮರಿ ಯಾವ ಅಂತ ನಂಗೆ ಆಗ್ಬಿಡುತ್ತೆ ಸರ್. ನೀವ್ ಇವಾಗ ವರ್ಷಕ್ಕೆ ಎಷ್ಟು ಬಾರಿ ಡಾಕ್ಟರ್ ಸಾಯಿಲ್ ಬಳಸ್ತಾ ಇದ್ದೀರಾ? 3 ಸಾರಿ ಸರ್. ಡಾಕ್ಟರ್ ಸಾಯಿಲ್ ಅರೇಕಾ ಸ್ಪೆಷಲ್, ಬಯೋಸ್ಟಿಮ್ಯುಲೆಂಟ್ ಕಾಂಬಿನೇಷನ್ ಅಲ್ಲಿ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ವರ್ಷಕ್ಕೆ 3 ಬಾರಿ ಸರ್. ವರ್ಷಕ್ಕೆ 3 ಬಾರಿ ಬಳಸ್ತಾ ಇರೋದ್ರಿಂದ ನಿಮ್ಗೆ ಖರ್ಚಿನಲ್ಲಿ ಏನಾದ್ರು ದುಬಾರಿ ಅಂತ ಏನಾದ್ರು ಅನ್ಸಿದ್ಯಾ? ಹಾಗೇನಿಲ್ಲ. ಈಗ 3 ಬಾರಿ ಅಂದ್ರೆ 18,000 ರೂಪಾಯಿ ಖರ್ಚು ಬರುತ್ತೆ. ಆಯ್ತಾ? ಅದೇ ಪೊಟ್ಯಾಶ್ ಅವು ಇವನ್ನೆಲ್ಲ ತಂದು ಹಾಕಿದ್ರೆ ಬಹಳ ಖರ್ಚು ಬರ್ತದೆ. ಅದರಿಂದ ಭೂಮಿ ಎಷ್ಟು ಹಾಳಾಗುತ್ತೆ? ಹಾಳಾಗುತ್ತೆ, ಬಹಳ ಹಾಳಾಗುತ್ತೆ. ಹೌದು. ಕೆಲವ್ರು ಹೇಳ್ತಾರೆ ಒಂದ್ಸತಿ ಡಾಕ್ಟರ್ ಸಾಯಿಲ್ ಹಾಕ್ತಾರೆ ಸರ್, 1 ವರ್ಷದಲ್ಲಿ ಇವಾಗ ಯಾವಾಗ್ಲೂ ಒಂದ್ಸರಿ ಡಾಕ್ಟರ್ ಸಾಯಿಲ್ ಹಾಕ್ತಾರೆ, ನಮಗೆ ರಿಸಲ್ಟೇ ಬರ್ಲಿಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ರೈತರು ಹೇಳ್ತಾರೆ ಆತರ. ಸೊ ಅವ್ರಿಗೆ ಏನ್ ಹೇಳಬಹುದು? ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಮೇಂಟೆನೆನ್ಸ್ ಅಂತಂದ್ರೆ ಅಂದ್ರೆ ಸರ್, ವರ್ಷಕ್ಕೆ 3 ಬಾರಿ ಈ ತರ ಹಾಕೊಂಡು ಪ್ರತಿ ವರ್ಷನೂ ಹಾಕೊಂಡು ಹೋದ್ರೆ ರಿಸಲ್ಟ್ ಬರುತ್ತೆ? ಡೆಫಿನೆಟ್ 100% ಬರುತ್ತೆ.
ನಿಮಗೆ ತೋರಿಸಿನಲ್ಲ ಹಾ ಆ ಕಾಯಿ ಸೈಜ್ ಹಾ. ಎಲ್ಲ ತೋರಿಸಿನಲ್ಲ. ಇದೊಂದು ಗಿಡದಾಗ ಇತ್ತು ಹೇಳಿದ್ನೆ, ಇವಾಗ ಒಂದು 5-6 ಗೊನೆ ಬರುತ್ತೆ. ಅದು ಫುಲ್ ತೆಗೆದ್ಬಿಟ್ರೆ ಕನಿಷ್ಠ ಒಂದು 4 ಒಣ ಅಡಿಕೆನೇ 4 kg 5 kg ಒಣ ಅಡಿಕೆ ಸಿಗುತ್ತೆ ಅದೊಂದು ಗಿಡದಲ್ಲಿ. ಸರ್ ಅಂದ್ರೆ ನೀವ್ ಹೇಳಿದ ಲೆಕ್ಕಾಚಾರ 250 ಅಡಿಕೆ ಮರಕ್ಕೆ ಅಲ್ಲಿಗೆ 8 ಕ್ವಿಂಟಲ್ ಅಡಿಕೆ ಬಿದ್ದಿತ್ತು. ಆ ಒಣ ಅಡಿಕೆ 8 ಕ್ವಿಂಟಲ್ ಅಂದ್ರೆ ಲೆಕ್ಕಾಚಾರವಾಗಿ 3.5 kg ವರ್ಗುನು ಆವರೇಜ್ ಸರಾಸರಿಯಾಗಿ ಸಿಗುತ್ತೆ 3.25 kg ಅಡಿಕೆ ತೂಗಿದೆ ಅಂತ ತೂಗಿದೆ ಒಂದು ಮರಕ್ಕೆ. ಡೆಫಿನೆಟ್ ಸಿಗುತ್ತೆ ತೂಗಿದೆ. ಸರ್ ಡಾಕ್ಟರ್ ಸಾಯಿಲ್ ಅಂತಕ್ಕಂಥದ್ದು ಯಾವುದೇ ಒಂದು ಸಾಮಾನ್ಯವಾದಂತ ಉತ್ಪನ್ನ ಅಲ್ಲ. ಹೌದು. ಸೊ ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ಪರೀಕ್ಷೆ ಮಾಡಿ ಬೇಕಾದಂತ ಪ್ರಮಾಣವನ್ನ ನೀಡಿದಂತ ಉತ್ಪನ್ನ ಡಾಕ್ಟರ್ ಸಾಯಿಲ್. ಡಾಕ್ಟರ್ ಸಾಯಿಲ್. ಸರ್ ಇವಾಗ ನಮ್ಮ ರೈತರುಗಳು ಯಾರೇ ಆಗಿರ್ಲಿ ಸರ್, ಒಂದು ಅಡಿಕೆ ಗಿಡ ನೆಟ್ಟಿದ್ದಾರೆ, ಒಂದು ತೋಟ ಇದೆ ಅಂತಂದ್ರೆ ಏಳು ಬೀಳು ಸಹಜನೇ. ಪ್ರತಿ ವರ್ಷನೂ ಸಹಜ. ಆದ್ರೆ ಕೆಲವ್ರಿಗೆ ತೋಟದಲ್ಲಿ ನೀರ್ ನಿಂತು ಪ್ರಾಬ್ಲಮ್ ಆಗಿರುತ್ತೆ, ಕೆಲವ್ರ ತೋಟದಲ್ಲಿ ನೀರ್ ಕಡಿಮೆ ಇರುತ್ತೆ. ಸೊ ಎಲ್ಲರಿಗೂ ಒಂದು ರೀತಿಯಾದಂತ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಡಾಕ್ಟರ್ ಸಾಯಿಲ್ ಉತ್ಪನ್ನಗಳು ಯಾವುದೇ ಒಂದು ಉತ್ಪನ್ನ ಆಗಿರ್ಬೋದು, ಸೊ ಇವುಗಳಿಂದ ಅವರು ಒಂದು ರಿಸಲ್ಟ್ ಅನ್ನ ಪಡಿಬಹುದು ಸರ್. ಫಲಿತಾಂಶ ತಗೋಬಹುದು ಸರ್, ಒಳ್ಳೆ ಫಲಿತಾಂಶ ಸಿಗುತ್ತೆ. ಟ್ರೈ ಮಾಡ್ಬೇಕಷ್ಟೇ. ಅವರು 1 ವರ್ಷ ಹಾಕೋದು, 1 ವರ್ಷ ಬಿಡೋದು, ಇನ್ನೊಂದು ವರ್ಷ ಹಾಕೋದು, ಆ ರೀತಿ ಮಾಡಿದ್ರೆ ಅಷ್ಟೊಂದು ಈಲ್ಡ್ ಬರೋದಿಲ್ಲ. ತುಂಬಾ ಧನ್ಯವಾದಗಳು ಸರ್. ನಿಮ್ಮಿಂದ ಇನ್ನೊಂದಷ್ಟು ರೈತರುಗಳು, ಎಷ್ಟೋ ರೈತರುಗಳು ನೋಡಿ ಇದೇ ರೀತಿಯಾಗಿ ಈ ಒಂದು ಸಾವಯವ ಕೃಷಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಇದನ್ನ ಅಳವಡಿಸ್ಕೋಬೇಕಾಗಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಈ ಡಾಕ್ಟರ್ ಸಾಯಿಲ್ ಹಾಗೂ ಇದರ ಉತ್ಪನ್ನಗಳು ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ 6361796365 ಸುರೇಶ್ ಗೌಡ, ತುಮಕೂರು.